ಹಲೋ ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿಗೆ ಶ್ರೀಮಂತ ನಿನ್ನ ಗಂಡನ ಉಳಿಸ್ಕೊಂಡಾಯ್ತು, ಇನ್ನು ನಿನ್ನ ಮಾವನ್ನ ನೀನು ಜೈಲಿಂದ ಬಿಡಿಸ್ಕೊಂಡು ಬರಬೇಕು, ನನ್ನ ಅಳಿಮೆಯನ ಆಸೆ ಕೂಡ ಅದೇ ಅಂತಾನೆ. ಆಗ ಭಾರ್ಗವಿ ಅಲ್ಲಿಂದ ಮನೆಗೆ ಬರ್ತಾಳೆ. ಬಂದು ಬೇಕಾಗಿರೋ ಫೈಲ್ನೆಲ್ಲ ತಗೋತಾಳೆ. ನಂತರ ತನ್ನ ಕರಿಕೋಟನ್ನು ತಗೋಬೇಕು ಅನ್ನುವಾಗ ಅದು ಕೆಳಗಡೆ ಬಿದ್ದಿರುತ್ತೆ. ಇದು ಹೇಗೆ ಇಲ್ಲಿ ಬಿದ್ದಿದೆ, ನಾನು ಅಲ್ಲೇ ಇಟ್ಟಿದ್ದೀನಲ್ಲ, ಇದನ್ನು ಕೆಳಗಡೆ ಬಿಸಾಕಿದ್ಯಾರು ಅಂತ ಯೋಚನೆ ಮಾಡ್ತಾ ಈಗ ಇದ್ರ ಬಗ್ಗೆ ಚಿಂತೆ ಮಾಡ್ತಿದ್ರೆ ಕೋರ್ಟ್ಗೆ ಲೇಟ್ ಆಗುತ್ತೆ, ನಾನೀಗ ಕೋರ್ಟ್ಗೆ ಹೋಗಲೇಬೇಕು ಅಂತ ಬೇಗ ರೆಡಿಯಾಗಿ ದೇವ್ರ ಮುಂದೆ ಬಂದು, ದೇವರೇ ನಾನು ಕೋರ್ಟ್ಗೆ ಹೋಗೋದಿಲ್ಲ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದರಿಂದ ಇಷ್ಟು ದಿನ ಕೋರ್ಟ್ಗೆ ಹೋಗದೆ ಮನೇಲೇ ಇದ್ದೆ. ಈಗ ಅಮ್ಮನಿಗೆ ಮಾವನ ಬಿಡಿಸ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿರೋದ್ರಿಂದ, ಅರ್ಜುನ್ ಹಾಸ್ಪಿಟ್ಲ್ನಲ್ಲಿ ಇರೋದ್ರಿಂದ ಬೇರೆ ಲಾಯರ್ಸ್ ಯಾರೂ ಆರ್ಕೆ ವಿರುದ್ಧ ನಿಲ್ಲೋದಕ್ಕೆ ಒಪ್ಪದೇ ಇರೋ ಕಾರಣಕ್ಕೆ ನಾನೇ ಕೋರ್ಟ್ಗೆ ಹೋಗಬೇಕಾದ ಅನಿವಾರ್ಯತೆ ಬಂದಿದೆ. ಏನೂ ತಪ್ಪು ಮಾಡದೇ ಇರೋ ನನ್ನ ಮಾವನಿಗೆ ನ್ಯಾಯ ಕೊಡಿಸಿ ದುಷ್ಟರಿಗೆ ಸರಿಯಾದ ಶಿಕ್ಷೆ ಸಿಗೋ ಹಾಗೆ ಮಾಡು ದೇವರೇ ಅಂತ ಕೈ ಮುಗಿದು ದೀಪ ಹಚ್ಚಿ ಅಲ್ಲಿಂದ ಹೊರಟು ಪೂರ್ಣಿಮಾ ಹತ್ರ ಕೊಟ್ಟಿರೋ ರವೀಂದ್ರ ಭಟ್ಕಳ್ ಫೈಲನ್ನು ತಗೊಂಡು ಕೋರ್ಟ್ಗೆ ಬರ್ತಾಳೆ. ಈಚೆ ಬೃಂದಾ ಭಾರ್ಗವಿ ಮನೆಯಿಂದ ಹೋಗ್ತಾ ಇರೋದನ್ನು ನೋಡಿ, ಓಹೋ ನಾನು ಯಾವತ್ತೂ ಇನ್ನೂ ಕರಿಕೋಟನ ಹಾಕಲ್ಲ ಅಂದಿದ್ದು ನೀನು ಮಾತನ್ನು ಮೀರಿ ಕೋರ್ಟ್ಗೆ ಹೋಗ್ತಿದ್ದೀಯ ಭಾರ್ಗವಿ, ಹೋಗು, ನಿನ್ನ ಮಾವನ್ನ ನೀನೇ ಕೈಯಾರೆ ಜೈಲಿಗೆ ಕಳಿಸೋ ಹಾಗಾಗತ್ತೆ. ಆರ್ಕೆ ವಿರುದ್ಧ ನೀನು ಈ ಕೇಸಲ್ಲಿ ಖಂಡಿತ ಗೆಲ್ಲಲ್ಲ. ಆಗ ಅರ್ಜುನ್ ನೀನು ಬೇಕಂತಲೇ ಕೇಸನ್ನು ಸೋತು ಮಾವನ್ನ ಜೈಲಿಗೆ ಕಳಿಸ್ದೆ ಅಂತ ಅಂದ್ಕೊಂಡು ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕ್ತಾನೆ. ಆಗ ಮಾವ ಜೈಲಿಗೆ ಹೋಗಬೇಕಾಗತ್ತೆ. ಅತ್ತೆ ಇಲ್ಲೇ ಜೈಲಿಗೆ ಹೋಗದೆ ಇಲ್ಲೇ ಉಳ್ಕೋತಾರೆ. ಆಮೇಲೆ ಈ ಮನೆ ಸಾಮ್ರಾಜ್ಯ ಎಲ್ಲ ನಂದಾಗುತ್ತೆ. ನಾನು ಇಷ್ಟು ದಿವಸ ಕನ್ಸ್ಕೊಂಡಿದ್ದ ಜೀವನ ನಂದಾಗುತ್ತೆ. ನನಗೆ ಮತ್ತಿನ್ನೇನು ಬೇಕೇ, ಆದರೆ ನೀನು ಬೀದಿಗೆ ಬೀಳ್ತೀಯ ಅಷ್ಟೇ ಅಂತ ಗಾಯತ್ರಿ ದೇವಿ ಹತ್ರ ಬಂದು, ಅತ್ತೆ ನಿಮಗೆ ವಿಷಯ ಗೊತ್ತಾಯ್ತಾ, ಭಾರ್ಗವಿ ಮತ್ತೆ ಕೋರ್ಟ್ಗೆ ಹೋಗಿದ್ದಾಳೆ ಅಂತಾಳೆ. ಏನು, ಭಾರ್ಗವಿ ಕೋರ್ಟ್ಗೆ ಹೋದ್ಲಾ, ಅದು ಹೇಗೆ ಸಾಧ್ಯ, ಅವಳು ಕೋರ್ಟ್ಗೆ ಕಾಲಿಡಲ್ಲ ಅಂದಿದ್ಲಲ್ಲ ಅಂತಾರೆ ಗಾಯತ್ರಿ. ಅದೇ ಅತ್ತೆ, ಮಾವನ ಪರ ವಾದ ಮಾಡೋದು ಯಾರೂ ಇಲ್ಲ ಅಂತ ಈಗ ತಾನೇ ಹೋಗ್ತಿದ್ದಾಳೆ. ಏನಾದರೂ ಹೆಚ್ಚು ಕಮ್ಮಿಯಾಗಿ ನೀವು ಸಿಕ್ಕಾಕೊಂಡ್ಬಿಟ್ರೆ ಏನು ಮಾಡೋದು ಅತ್ತೆ ಅಂತಾಳೆ ಭಾರ್ಗವಿ. ಬೃಂದಾ ಹಾಗೆಲ್ಲ ಏನೂ ಆಗಲ್ಲ, ಈ ಗಂಗಾ ಮುಂದೆ ಭಾರ್ಗವಿ ಆಟ ನಡೆಯಲ್ಲ. ಆರ್ಕೆ ವಿರುದ್ಧ ಕೇಸ್ ಗೆಲ್ಲೋದು ಅಷ್ಟು ಸುಲಭ ಇಲ್ಲ. ಇವತ್ತು ಅವಳು ಮಾವ ಪರ್ಮನೆಂಟಾಗಿ ಜೈಲು ಸೇರೋದನ್ನು ಕಣ್ ತುಂಬಿಸ್ಕೊಳ್ಳೋದಕ್ಕೆ ಕೋರ್ಟ್ಗೆ ಹೋಗಿದ್ದಾಳಷ್ಟೇ. ಗೆಲುವು ಏನೇ ಇದ್ರೂ ನಂದೇ ಅಂತಾರೆ ಗಾಯತ್ರಿ. ಏನೋಪ್ಪ, ಒಟ್ಟಿನಲ್ಲಿ ನೀವು ಬಚಾವಾಗಿ ಈ ಸಾಮ್ರಾಜ್ಯ ನಂದಾಗಬೇಕು, ನನಗೆ ಮತ್ತಿನ್ನೇನು ಬೇಡ ಅಂತಾಳೆ ಬೃಂದಾ. ನೀನೇನು ಯೋಚನೆ ಮಾಡಬೇಡ, ಎಲ್ಲ ನಾವು ಅಂದ್ಕೊಂಡಂಗೆ ಆಗುತ್ತೆ, ಆಗೋ ಹಾಗೆ ನಾನು ಮಾಡ್ತೀನಿ ಅಂತಾರೆ ಗಾಯತ್ರಿ. ಈಚೆ ಕೋರ್ಟಲ್ಲಿ ಜಡ್ಜ್ JP ಅವರೇ, ನಿಮ್ಮ ಪರ ವಾದ ಮಾಡೋದಕ್ಕೆ ಯಾರೂ ಬರೋದಿಲ್ವಾ, ಇವತ್ತು ಹಿಯರಿಂಗ್ ಇರೋ ವಿಚಾರ ಗೊತ್ತಿದೆ ಅಲ್ವಾ ಅಂತಾರೆ. ಆಗ ಆರ್ಕೆ, ಇವ್ರ ಮನೇಲಿರೋರೆಲ್ಲ ಲಾಯರ್ಗಳೇ ಯುವರ್ ಆನರ್, ಆದರೆ ಇವ್ರು ಮಾಡಿರೋ ಕೆಲಸದಿಂದ ಅವ್ರು ಯಾರೂ ವಾದ ಮಾಡೋಕ್ಕೆ ಬರ್ತಾ ಇಲ್ಲ. ನ್ಯಾಯಕ್ಕೆ ತಲೆಬಾಗಲೇಬೇಕು ಅಂತ ಇವರಿಗೆ ಒಂದು ಚಾನ್ಸ್ ಕೊಟ್ಟೆ, ಆದರೆ ಏನೂ ಪ್ರಯೋಜನ ಇಲ್ಲ. ನನ್ನ ಪ್ರಕಾರ ಇವ್ರ ಪರ ವಾದ ಮಾಡೋಕ್ಕೆ ಯಾರೂ ಇಲ್ಲ, ಹಾಗಾಗಿ ಈ ಕೇಸನ್ನು ಇಲ್ಲಿಗೆ ಅಂತ ಆರ್ಕೆ ಹೇಳುವಾಗ, ನಾನಿದ್ದೀನಿ ಯುವರ್ ಆನರ್ ಅಂತ ಭಾರ್ಗವಿ ಕೋರ್ಟ್ ಒಳಗೆ ಬರುವಾಗ JP ಪಾಟೀಲ್ ಶಾಕ್ನಿಂದ ನೋಡ್ತಾರೆ. ಶಕ್ತಿಗೆ ಮನಸ್ಸಿನ ಒಳಗಡೆನೆ ಭಯ ಶುರುವಾಗುತ್ತೆ. ಆರ್ಕೆ ಕೂಡ ಯಾರೂ ಇಲ್ಲ ಅಂತ ಅಂದ್ಕೊಂಡವರು, ಕೇಸ್ ತನ್ನ ಪರ ಆಗುತ್ತೆ ಅಂದ್ಕೊಂಡವರು ಗಾಬರಿ ಆಗ್ತಾರೆ. ಆಗ ಜಡ್ಜ್, ಭಾರ್ಗವಿಯವರೇ ನೀವು ಹಿಯರಿಂಗಿಗೆ ಬರೋದು ಇಷ್ಟು ಲೇಟ್ ಆಗಿದ್ಯಾಕೆ, ಕೋರ್ಟ್ನ ರೂಲ್ಸ್ ನಿಮಗೆ ಗೊತ್ತಿಲ್ವಾ, ಈ ಹಿಂದೆ ನೀವು JP ವಿರುದ್ಧ ಲಾಯರ್ ಆಗಿ ನಿಂತು ಕೆಲಸ ಮಾಡಿದ್ರಿ ಅಲ್ವಾ, ಈಗ ಅವ್ರ ಪರವಾಗಿ ವಾದ ಮಾಡೋಕ್ಕೆ ಬಂದಿದ್ದೀರಾ ಅಂತಾರೆ. ಯುವರ್ ಆನರ್, ಕೆಲವೊಂದಿಷ್ಟು ಸಮಸ್ಯೆ ಇರೋದ್ರಿಂದ ನಾನು ಕೋರ್ಟ್ಗೆ ಬರೋದು ಲೇಟ್ ಆಯಿತು, ನನ್ನ ಕ್ಷಮಿಸಿ ಯುವರ್ ಆನರ್. ನಮ್ಮ ಮಾವ ಏನೂ ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತು ಯುವರ್ ಆನರ್, ಆದ್ದರಿಂದ ನಾನು ಅವ್ರ ಪರವಾಗಿ ನಿಂತಿದ್ದೀನಿ. ನ್ಯಾಯ ಅಂತ ಬಂದಾಗ ನಾನು ನ್ಯಾಯದ ಪರ ನಿಲ್ತೀನಿ ಯುವರ್ ಆನರ್, ಹಾಗಾಗಿ ಇವತ್ತು JP ಪಾಟೀಲ್ ಪರ ವಾದ ಮಾಡೋಕ್ಕೆ ಬಂದಿದ್ದೀನಿ ಅಂತಾಳೆ ಭಾರ್ಗವಿ. ಮಿಶ್ರ ಆರ್ಕೆ ಅವರು JP ಪಾಟೀಲ್ ಗಂಗಾ ಅನ್ನೋ ಸಾಕ್ಷಿನ ಈಗಾಗಲೇ ಕೋರ್ಟ್ಗೆ ಒದಗಿಸಿದ್ದಾರೆ. ಅದು ಅಲ್ಲದೆ ಅವರೇ ನಾನೇ ಗಂಗಾ ಅಂತ ಕೂಡ ಕೋರ್ಟ್ ಮುಂದೆ ಒಪ್ಕೊಂಡಿದ್ದಾರೆ. ಹೀಗಿರುವಾಗ ನೀವು ಕೇಸ್ ಬಗ್ಗೆ ಏನಾದರೂ ಪ್ರೂಫ್, ಆಧಾರ, ಸಾಕ್ಷಿ ಇದ್ದರೆ ಕೋರ್ಟ್ಗೆ ಸಲ್ಲಿಸ್ಬೋದು ಅಂತಾರೆ ಜಡ್ಜ್. ಹೌದು ಯುವರ್ ಆನರ್, JP ಪಾಟೀಲ್ ಅವರು ನಿರಪರಾಧಿ. ಅವರು ಮಕ್ಕಳನ್ನು ಮಾರಾಟ ದಂಧೆನ ಮಾಡ್ತಾ ಇಲ್ಲ, ಮಾಡಿಲ್ಲ ಕೂಡ. ಅವ್ರು ನಾನೇ ಗಂಗಾ ಅಂತ ಹೇಳೋದಕ್ಕೆ ಕಾರಣ, ಅವರನ್ನು ಯಾರು ಹೆದರಿಸಿ ಜೀವ ಭಯ ಒಡ್ಡಿ ಅವ್ರ ಬಾಯಿಂದ ಈ ರೀತಿ ಸುಳ್ಳನ್ನು ಹೇಳಿಸಿದ್ದಾರೆ ಯುವರ್ ಆನರ್. ಆದರೆ ನಮ್ಮ ಮಾವ ಗಂಗಾ ಅಲ್ಲ ಅನ್ನೋ ಸಾಕ್ಷಿ ನನ್ನ ಹತ್ರ ಇದೆ ಯುವರ್ ಆನರ್ ಅಂತ ಫೈಲ್ಗಳನ್ನು ಕೊಡ್ತಾಳೆ ಭಾರ್ಗವಿ. ಆದರೆ ಭಾರ್ಗವಿಯವರೇ, JP ಪಾಟೀಲ್ ಅವರು ನವಮಿ ಟ್ರಸ್ಟನ್ನು ಅವರೇ ನಡೆಸ್ತಿದ್ದಾರೆ, ಅವ್ರ ಹೆಸರಲ್ಲೇ ಅದು ಇದೆ ಅನ್ನೋದಕ್ಕೆ
ಆರ್.ಕೆ ಅವರು ದಾಖಲೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಏನು ಹೇಳ್ತೀರಾ ಅಂತಾರೆ ಜಡ್ಜ್. ನವಮಿ ಟ್ರಸ್ಟ್ ಅನ್ನೋದು ಬರೀ ಮಾವನ ಹೆಸರಲ್ಲಿದೆ ಯುವರ್ ಆನರ್. ಅದು ಬಿಟ್ಟರೆ ಅದನ್ನೆಲ್ಲ ನೋಡ್ಕೊಳ್ತಾ ಇರೋ ವ್ಯಕ್ತಿ ಬೇರೆಯೇ ಇದ್ದಾರೆ. ಇದರಲ್ಲಿ ಜೆ.ಪಿ. ಪಾಟೀಲ್ ಅವರನ್ನು ಸಿಕ್ಕಾಕಿಸಿದ್ದಾರೆ. ಈ ದಂಧೆ ಬಗ್ಗೆ ಅವರಿಗೆ ಏನೂ ಗೊತ್ತಿಲ್ಲ ಯುವರ್ ಆನರ್. ಜೆ.ಪಿ. ಪಾಟೀಲ್ ಅವರು ನಿರಪರಾಧಿ. ಹಾಗಾಗಿ ನಾನು ಅವ್ರ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ನೀವು ಅನುಮತಿಯನ್ನು ಕೊಡಬೇಕು ಯುವರ್ ಆನರ್ ಅಂತಾಳೆ ಭಾರ್ಗವಿ. ಓಕೆ, ಯು ಪ್ರೊಸೀಡ್ ಅಂತಾರೆ ಜಡ್ಜ್. ಆಗ ಭಾರ್ಗವಿ ಜೆ.ಪಿ. ಹತ್ರ ನಿಮ್ಮ ಹೆಸರೇನು, ಏನು ಮಾಡ್ತಿದ್ದೀರಾ ಅಂತೆಲ್ಲ ಪ್ರಶ್ನೆನ ಕೇಳ್ತಾಳೆ. ಆಗ ಜೆ.ಪಿ. ಹೆಸರನ್ನು ಹೇಳ್ತಾರೆ. ನೀವು ನಿಜವಾಗ್ಲೂ ಗಂಗಾ ಅಂತ ಒಪ್ಕೋತೀರಾ ಅಥವಾ ನಿಮ್ಮನ್ನು ಯಾರಾದರೂ ಬೆದರಿಸಿ ಹೀಗೆ ಹೇಳಿಸ್ತಿದ್ದಾರಾ ಅಂತಾಳೆ ಭಾರ್ಗವಿ. ಇಲ್ಲ, ನಾನೇ ಗಂಗಾ ಅಂತಾರೆ ಜೆ.ಪಿ. ಪಾಟೀಲ್. ಇಲ್ಲ ಯುವರ್ ಆನರ್, ಇವ್ರು ಗಂಗಾ ಅಲ್ಲ. ಬರೀ ಜೆ.ಪಿ. ಪಾಟೀಲ್, ಇವ್ರು ಗಂಗಾ ಅಲ್ಲ. ಗಂಗಾ ಅನ್ನೋ ವ್ಯಕ್ತಿ ಬೇರೆ ಅನ್ನೋದಕ್ಕೆ ನಿಮಗೆ ಸಾಕ್ಷ್ಯಗಳನ್ನು ತೋರಿಸ್ತೀನಿ ಅಂತ ರವಿ ಭಟ್ಕಳ್ ಫೈಲನ್ನು ಭಾರ್ಗವಿ ಕೊಡ್ತಾಳೆ. ಅದರಲ್ಲಿ ಗಾಯತ್ರಿ ದೇವಿ ಬಗ್ಗೆ ಡೀಟೇಲ್ಸ್ ಆಗಿ ಎಲ್ಲ ಇರುತ್ತೆ. ಇದನ್ನು ನೋಡಿ ಸತ್ಯಾಸತ್ಯತೆಯನ್ನು ಪರಿಗಣಿಸಿ ನಮಗೆ ನ್ಯಾಯವನ್ನು ದೊರಕಿಸಬೇಕು ಯುವರ್ ಆನರ್ ಅಂತಾಳೆ ಭಾರ್ಗವಿ. ಆಗ ಆರ್.ಕೆ. ಅಬ್ಜೆಕ್ಷನ್ ಯುವರ್ ಆನರ್. ಅವ್ರು ಯಾವುದೋ ಒಂದು ಪ್ರೂಫ್ನ ತೋರಿಸಿದ ತಕ್ಷಣ ಅದು ನಿಜ ಆಗಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಜೆ.ಪಿ. ಪಾಟೀಲ್ ಅವರು ತಪ್ಪನ್ನು ಒಪ್ಕೊಂಡಿದ್ದಾರೆ. ನನ್ನ ಅಪೋನೆಂಟ್ ಲಾಯರ್ ಭಾರ್ಗವಿ ಅವರು ಸುಮ್ಮನೆ ಕೋರ್ಟ್ ಟೈಮ್ನ ವೇಸ್ಟ್ ಮಾಡ್ತಿದ್ದಾರೆ ಯುವರ್ ಆನರ್. ಜೆ.ಪಿ. ಪಾಟೀಲ್ ಮಾಡಿರೋ ಈ ತಪ್ಪಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಕಸ್ಟಡಿಗೆ ತಗೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಸಮಾಜದಲ್ಲಿ ನಡೆಯುತ್ತಿರುವ ಅದೆಷ್ಟೋ ಮಕ್ಕಳ ಮಾರಾಟ ಕಡಿಮೆ ಆಗುತ್ತೆ ಯುವರ್ ಆನರ್. ಇವರಿಗೆ ಶಿಕ್ಷೆ ಕೊಡೋದ್ರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆ ನೀತಿ ಪಾಠ ಸಿಕ್ಕಂತಾಗುತ್ತೆ ಯುವರ್ ಆನರ್. ಇವರು ಒಬ್ಬರು ಲಾಯರ್ ಆಗಿ ಇಂಥ ಕೆಲಸ ಮಾಡಿರೋದು ಅವಮಾನ. ಹಾಗಾಗಿ ಇವರಿಗೆ ಜೀವವಾದಿ ಶಿಕ್ಷೆನೇ ಆಗಬೇಕು ಯುವರ್ ಆನರ್ ಅಂತಾರೆ ಆರ್.ಕೆ. ಭಾರ್ಗವಿಯವರೇ, ಜೆ.ಪಿ. ಪಾಟೀಲ್ ಬಗ್ಗೆ ಇದಿಷ್ಟೇ ಸಾಕ್ಷಿ ಅಲ್ಲದೆ ಬೇರೆ ಏನಾದರೂ ಸಾಕ್ಷಿ ಇದೆಯಾ ಅಂತ ಜಡ್ಜ್ ಕೇಳ್ತಾರೆ. ಈಚೆ ಹಾಸ್ಪಿಟಲ್ನಲ್ಲಿ ಅರ್ಜುನ್ಗೆ ಎಚ್ಚರ ಆಗುತ್ತೆ. ನನ್ನ ಡ್ಯಾಡ್ ಇಲ್ಲಿ, ಡ್ಯಾಡ್ ಅಂತ ಅರ್ಜುನ್ ಕೂಗ್ತಾನೆ. ಆಗ ಶ್ರೀಮಂತ ಬಂದು, ಅಳಿಮಯ್ಯ, ನಿನ್ನ ಡ್ಯಾಡ್ಗೆ ಏನೂ ಆಗಿಲ್ಲ, ಯಾಕೆ ಹೀಗೆ ಭಯ ಪಡ್ತಿದ್ಯಾ ಅಂತಾನೆ. ಇಲ್ಲ, ನಾನು ಕೋರ್ಟ್ಗೆ ಹೋಗಬೇಕು ಮಾವ, ನನ್ನ ಡ್ಯಾಡನ್ನ ಬಿಡಿಸ್ಬೇಕು ಅಂತಾನೆ ಅರ್ಜುನ್. ಅಳಿಮಯ್ಯ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ನನ್ನ ಸೊಸೆ ಇದ್ದಾಳೆ, ಅವಳು ಇಷ್ಟೊತ್ತು ದೇವ್ರ ಹರಕೆ ಮಾಡಿ ನಿಮ್ಮ ಪ್ರಾಣನ ಕಾಪಾಡಿ ಈಗ ಮಾವನ್ನ ಕಾಪಾಡೋದಕ್ಕೆ ಕೋರ್ಟ್ಗೆ ಹೋಗಿದ್ದಾಳೆ. ಖಂಡಿತ ಅವಳು ಲಂಬು ಬಾವನ್ನು ಬಿಡಿಸ್ಕೊಂಡು ಬಂದೇ ಬರ್ತಾಳೆ ಅಳಿಮಯ್ಯ. ನೀನೀಗ ಮೊದಲು ಆರಾಮಾಗು, ಟೆನ್ಷನ್ ಮಾಡ್ಕೋಬೇಡ ಅಂತಾನೆ ಶ್ರೀಮಂತ. ಹಾಗಲ್ಲ ಮಾವ, ನನ್ನ ಡ್ಯಾಡಿ ಏನಾದರೂ ಅಪರಾಧಿ ಅಂತ ಪ್ರೂವ್ ಆದರೆ ಏನು ಮಾಡೋದು? ನಾನು ಅಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ ಅರ್ಜುನ್. ನನ್ನ ಸೊಸೆ ಹೋಗಿದ್ದಾಳಲ್ಲ, ಅವಳೆಲ್ಲ ನೋಡ್ಕೋತಾಳೆ, ನೀನೇನು ತಲೆ ಕೆಡಿಸ್ಕೋಬೇಡ, ಎಲ್ಲದೂ ಒಳ್ಳೆಯದೇ ಆಗುತ್ತೆ ಅಂತಾನೆ ಶ್ರೀಮಂತ. ಈಚೆ ಭಾರ್ಗವಿ, ನವಮಿ ಟ್ರಸ್ಟ್ಗೆ ಸಂಬಂಧಪಟ್ಟಿರೋ ಬಲವಾದ ಇನ್ನೊಂದು ಸಾಕ್ಷಿ ನನ್ನ ಹತ್ರ ಇದೆ ಯುವರ್ ಆನರ್. ಅವರನ್ನು ಕೋರ್ಟ್ಗೆ ಕರೆಸೋದಕ್ಕೆ ಅನುಮತಿ ಕೊಡಬೇಕು ಅಂತಾಳೆ. ಪರ್ಮಿಷನ್ ಗ್ರ್ಯಾಂಟೆಡ್ ಅಂತಾರೆ ಜಡ್ಜ್. ಆಗ ಒಬ್ಬರು ಬರ್ತಾರೆ. ಇವರನ್ನು ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳೋದಕ್ಕೆ ಅನುಮತಿ ಕೊಡಬೇಕು ಅಂತಾಳೆ ಭಾರ್ಗವಿ. ಸರಿ, ಅದೇನು ಕೇಳ್ತಿರೋ ಕೇಳಿ ಅಂತಾರೆ ಜಡ್ಜ್. ಆಗ ಭಾರ್ಗವಿ, ನವಮಿ ಟ್ರಸ್ಟ್ ಯಾರ ಹೆಸರಲ್ಲಿದೆ ಅಂತ ಕೇಳ್ತಾರೆ. ಅದು ಜೆ.ಪಿ. ಪಾಟೀಲ್ ಅವರ ಹೆಸರಲ್ಲಿದೆ ಅಂತ ಹೇಳ್ತಾರೆ. ನೀವು ಅಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಂತೆಲ್ಲ ಭಾರ್ಗವಿ ಕೇಳ್ತಾಳೆ. ನಾನು ತುಂಬ ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಅಲ್ಲಿ ವ್ಯವಹಾರನ ನೋಡ್ಕೊಳ್ಳೋದು ಜೆ.ಪಿ. ಪಾಟೀಲ್ ಅಲ್ಲ, ಎಲ್ಲ ನೋಡ್ಕೊಳ್ಳೋದು ಶಕ್ತಿ ಪ್ರಸಾದ್ ಮತ್ತು ಗಾಯತ್ರಿ ದೇವಿ. ಈ ಗಾಯತ್ರಿ ದೇವಿನೇ ಗಂಗಾ. ಇವರು ಮಕ್ಕಳನ್ನು ಕಿಡ್ನಾಪ್ ಮಾಡಿಸಿ ಬೇರೆ ಬೇರೆ ಕಡೆ ಮಾರಾಟ ಮಾಡ್ತಾರೆ. ಇದರಿಂದ ಅವರು ಕೋಟಿಗಟ್ಟಲೆ ದುಡ್ಡನ್ನು ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಆಗ ಶಕ್ತಿ ಗಡಗಡ ನಡ್ಗೋಕೆ ಶುರು ಮಾಡ್ತಾರೆ. ಆರ್.ಕೆ. ಮುಖನೇ ನೋಡ್ತಾ, ನಿನ್ನ ನಂಬ್ಕೊಂಡಿದ್ದಕ್ಕೆ ಸರಿಯಾಗಾಯಿತು. ಈ ಭಾರ್ಗವಿ ನನ್ನ ಹೆಂಡ್ತಿನ ಜೈಲಿಗೆ ಕಳಿಸಿದ ಹಾಗೆ ನನ್ನನ್ನು ಜೈಲಿಗೆ ಕಳಿಸೋ ಹಾಗೆ ಕಾಣ್ತಿದೆ. ಈಗೇನು ಮಾಡಲಿ ಶಿವ ಅಂತ ಯೋಚನೆ ಮಾಡ್ತಾರೆ. ಈಚೆ ವಿಡಿಯೋನ ನೋಡ್ತಿದ್ದ ಗಾಯತ್ರಿ, ಅಣ್ಣನಿಂದಾಗಿ ಆರ್.ಕೆನ ನಂಬ್ಕೊಂಡು ನಾನು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು. ಏನಾದರೂ ಮಾಡಿ ನಾನು ಈ ಕೇಸಿಂದ ಬಚಾವಾಗಲೇಬೇಕಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಳೆ. ಈಚೆ ಆರ್.ಕೆ. ಅಬ್ಜೆಕ್ಷನ್ ಯುವರ್ ಆನರ್. ಈಗ ಬಂದಿರೋ ವ್ಯಕ್ತಿ ಸತ್ಯನೇ ಹೇಳ್ತಿದ್ದಾನೆ ಅನ್ನೋದಕ್ಕೆ ದಾಖಲೆಗಳೇನಿದೆ? ಅವನ ಬಾಯಿಂದ ಸುಳ್ಳು ಹೇಳಿಸ್ತಾ ಇರ್ಬೋದಲ್ವ? ಈ ಕೇಸನ್ನು ಮುಚ್ಚಾಗೋಕೆ ಯಾರದ್ದು ಹೆಸರನ್ನು ಹೇಳ್ತಿದ್ದಾರೆ. ಇದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಯುವರ್ ಆನರ್ ಅಂತಾರೆ. ಇಲ್ಲ ಯುವರ್ ಆನರ್, ಇದನ್ನೆಲ್ಲ ಮಾಡ್ತಾ ಇರೋ ಗಾಯತ್ರಿ ದೇವಿ ಆನೆ ಗಂಗಾನ ಕೋರ್ಟ್ಗೆ ಕರ್ಕೊಂಡು ಬರೋದಕ್ಕೆ ಕಾಲಾವಕಾಶ ಕೊಡಬೇಕು. ಇದರ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಅಂತಾಳೆ ಭಾರ್ಗವಿ. ಓಕೆ, ಮುಂದಿನ ಹಿಯರಿಂಗ್ನ ನಾಳೆ ಮುಂದುವರಿಸೋಣ ಅಂತ ಜಡ್ಜ್ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.